ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮದಿರೇನು? ನಾನು ಮಸ್ತ್ ಅದೇನು ನೋಡ್ರಿ. ಲಾಂಗ್ ಟೈಮ್ ರೀ, ಒಂದು 15 ದಿನ ಆತ್ರಿ ಲಾಗ್ ಮಾಡ್ಲಾರ್ದ ಇವತ್ತು ಸ್ಟಾರ್ಟ್ ಮಾಡೇನು ನೋಡ್ರಿ. ಆರಾಮಿದ್ದಿದ್ದಿಲ್ಲ ನಮಗೂ, ಹಾಗಾಗಿ ಲಾಗ್ ಮಾಡಿದ್ದೇ ಇಲ್ಲ. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅಂತಂದು ಮಾಡೇನು ನೋಡ್ರಿ. ಇವತ್ತು ಬಂದು ನಾಗರ ಪಂಚಮಿ ನೋಡ್ರಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಾವು ಹಬ್ಬ ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತಂದು ನಿಮಗೆ ತೋರಿಸ್ತೀನಿ ಅಂತ ಬರ್ರಿ. ತಲೆ ಸ್ನಾನ ಮಾಡಿದ್ರಾತಂತಂದು ಮಮ್ಮಿ ತಲೆಗೆ ಎಣ್ಣೆ ಹಚ್ಚಾತಿದ್ದೆ ನೋಡ್ರಿ. ಅಕ್ಕಿ ನಮ್ಮ ತಂಗಿ, ನಮ್ಮ ಅಂಟಿಯರ ಮಗಳು, ಆಕಿಗೂ ತಲೆ ಸ್ನಾನ ಮಾಡಿಸ್ಬೇಕಂತ ಅಕ್ಕಿಗೂ ಎಣ್ಣೆ ಹಚ್ಚಾತಿದ್ದೆ ರೀ. ಆಮ್ಯಾಗ ಆಕಿಗೆ ಹಚ್ಚಿದ್ಮ್ಯಾಗ ನಂಗೆ ಹಚ್ಚಾಕತ್ತಿದ್ದೆ ನೋಡ್ರಿ. ಈಗ ಎಣ್ಣೆ ಎಷ್ಟು ಸಮಾಧಾನ ಅನ್ನಿಸ್ತೈತೆ ಅಂದ್ರೆ ತಲೆಗೆ ಎಣ್ಣೆ ಹಚ್ಚೋ ಮುಂದ್ರಿ ಫುಲ್ ತಂಪು ಅನಿಸ್ತೈತಿ. ನೆತ್ತಿ ಎಲ್ಲ ಫುಲ್ ಕಣ್ಣೆಲ್ಲ ತಂಪಕ್ಕವು. ಎಣ್ಣೆ ಹಚ್ಚಿ ತಲೆ ಮಸಾಜ್ ಮಾಡೋದು ಅಂದ್ರೆ ಮಸ್ತ್. ನಂಗೆ ಅದ್ರ ಜಗ್ಗ ಇಷ್ಟ ನೋಡ್ರಿ. ನಮ್ಮ ಮಮ್ಮಿ ಕಡೆ ವಾರದಾಗ 1 ಸತಿ 2 ಸತಿ ಅಂತೂ ಫಿಕ್ಸ್ ತಲೆಗೆ ಅವ್ರ ಕಡೆ ಎಣ್ಣೆ ಹಚ್ಚಿಸ್ಕೊಳ್ಳೋದು. ಅವ್ರು ಹಚ್ಚಿದ್ರೇ ಸಮಾಧಾನ ಆಗ್ತೈತೆ ನನಗಂತೂ. ಅವರು ಒಂಥರ ಎಣ್ಣೆ ಹಚ್ಚಿ ಫುಲ್ ತಿಕ್ಕೋದು, ನೆತ್ತಿ ಎಲ್ಲ ತಿಕ್ಕೋದು, ಫುಲ್ ಮಸಾಜ್ ಮಾಡ್ತಾರೆ ನೋಡ್ರಿ. ಅದೊಂಥರ ಖುಷಿ ಅವ್ರ ಕಡೆನೇ ಹಚ್ಚಿಸ್ಕೊಳ್ಳೋದು. ಅದು ಎಣ್ಣೆ ಹಚ್ಚೋ ಮುಂದೆ ಫುಲ್ ತಂಪಾದಂಗೆ ಆಗಿ ಒಂಥರ ನಿದ್ದಿನ ಬಂದಂಗೆ ಆಗುತ್ತೆ ನೋಡ್ರಿ. ಹಂಗೆ ಹಚ್ಚಿಸ್ಕೋಬೇಕು, ಎಣ್ಣೆ ಮಸಾಜ್ ಮಾಡಿಸ್ಕೋಬೇಕು ಅಂತಂದು ಹಂಗೆ ಅನ್ನಿಸ್ತಿರ್ತೈತೆ ನೋಡ್ರಿ. ಫುಲ್ ಎಣ್ಣೆ ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ಕೊಂಬಂದೆ ನೋಡ್ರಿ. ಆಮ್ಯಾಗ ಇಲ್ಲಿ ಪೂಜೆ ಮುಗಿಸಿದೆ ರೀ. ಎಲ್ಲ ಪೂಜೆ ಮಾಡಿದೆ. ಪೂಜೆ ಮಾಡೋ ಮುಂದೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಜಾಗ ಹತ್ತಿದ್ದಕ್ಕೆ. ಪೂಜೆ ಮುಗಿಸ್ಕೊಂಡು ಬಂದು ಈಕಿಗೆ ನಮ್ಮ ತಂಗಿಗೆ ರೆಡಿ ಮಾಡತ್ತಿದ್ದೆ ನೋಡ್ರಿ. ಆ್ಯಕ್ಚುಲಿ ಇದು ಆಕಿಗೆ ಹಾಕಿ ಡ್ರೆಸ್ ಮೀಶೋ ಒಳಗೆ ತರಿಸಿದ್ವಿ ರೀ, ಆರ್ಡ್ರ್ ಮಾಡಿದ್ವಿ. ಚಲೋ ಇತ್ತು ನೋಡ್ರಿ, ಕ್ವಾಲಿಟಿ ವೈಸ್ ಆಯ್ತು ಮತ್ತು ಅಮೌಂಟೂ ವರ್ತ್ ಅನ್ನಿಸ್ತು ರೀ. ಚಲೋ ಇತ್ತು. ಹೆಂಗೆ ಅದ್ರೊಳಗೆ ಇತ್ತು ಆರ್ಡ್ರ್ ಮಾಡಿದಾಗ ಇಲ್ಲಿ ಬಂದಾಗೂ ಕ್ವಾಲಿಟಿ ಹಂಗೆ ಇತ್ತು ನೋಡ್ರಿ. ಮಸ್ತ್ ಇತ್ತು, ಭಾಳ ಇಷ್ಟ ಆಯ್ತು ನಂಗಂತೂ ಡ್ರೆಸ್. ಆಕೆಗೂ ಚಂದ ಕಾಣಕತ್ತಿತ್ತು ರೀ ಡ್ರೆಸ್. ಬ್ಲೂ ಮತ್ತು ಲೈಟ್ ಪಿಂಕ್ ಮಸ್ತ್ ಇತ್ತು ನೋಡ್ರಿ. ಡ್ರೆಸ್ ಕ್ವಾಲಿಟಿನೂ ಮಸ್ತ್ ಐತಿ. ಅಮೌಂಟ್ ವರ್ತ್ ಅನ್ನಿಸ್ತು ರೀ. 440 ರೂಪಾಯಿ ನೋಡ್ರಿ ಡ್ರೆಸ್ಸಿಗೆ. ಭಾರಿ ಮಸ್ತ್ ಐತಿ. ಆಮ್ಯಾಗ ಆನ್ಲೈನ್ ಒಳಗನೆ ಡ್ರೆಸ್ ಮತ್ತು ಬಳೆ, ಸರ, ಹೇರ್ ಬ್ಯಾಂಡ್ ಅದನ್ನು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿತ್ತು ರೀ. ಆಕೆಗೆಲ್ಲ ಹಾಕಂತಂದು ನಿಂತುಬಿಟ್ಟಿದ್ಲು. ಹಾಗಾಗಿ ಒಂದು ಬಿಟ್ಟಿದ್ದಿಲ್ಲ, ತರಿಸಿದ್ವೆಲ್ಲ ಹಾಕ ಅಂತಂದು ಹಾಕಿಸ್ಕೊಂಡು ನಿಂತಿದ್ಲು ನೋಡ್ರಿ. ಇಲ್ಲಿ ಆಕೆಗೆ ರೆಡಿ ಮಾಡತ್ತಿದ್ದೆ. ಹಬ್ಬ ಇವತ್ತು ರೆಡಿ ಮಾಡಂತ ಫುಲ್ ರೆಡಿ ಮಾಡಿಸ್ಕೊಳಕತ್ತಿದ್ಲು ನೋಡ್ರಿ. ಹಾಗಾಗಿ ರೆಡಿ ಮಾಡತ್ತಿದ್ದೆ. ತಲೆ ಬಾಚಿ, ಕೂದಲೇನು ಅಷ್ಟಿಲ್ಲ ಅಂದರೂ ತಲೆ ಬಾಚಿ ಮತ್ತು ಹಂಗೆ ಪೌಡ್ರ್ ಏನು ಹಚ್ಚಕ್ಕೆ ಹೋಗ್ಲಿಲ್ಲ ರೀ. ತಲೆ ಅಷ್ಟು ಬಾಚ್ಕೊಂಡು ಒಂದು ಐಲೈನರ್ ಇತ್ತಲ್ಲ ರೀ ನನ್ನ ಹತ್ರ, ಅದು ಐಲೈನರ್ ಹಚ್ಚಿ ರೆಡಿ ಮಾಡಿದೆ ನೋಡ್ರಿ. ಆಕಿಗಂತೂ ಫುಲ್ ಖುಷಿ. ಈಗಿನ ಹುಡುಗರಂತೂ ಫುಲ್ ಅಪ್ಡೇಟ್ ರೀ ರೆಡಿ ಮಾಡಿಸ್ಕೊಳಕ್ಕೆ. ಎಲ್ಲ ರೆಡಿ ಆಗಿಂದಾಗ ಅಕ್ಕ ಲಿಫ್ಟಿಗೆ ಹಚ್ಚು ಅಂತಂದು ಲಿಫ್ಟಿಗೆ ಹಚ್ಚಿಸ್ಕೊಳ್ಳೋದು. ಸ್ಮೈಲ್ ಮಾಡ್ತಾಳೆ ನೋಡ್ರಿ. ಮುಂದಿನ ಹಲ್ಲ ಇಲ್ಲಕ್ಕೇನು ಚಾಕ್ಲೇಟ್ ಅದು ತಿಂದು ಎಲ್ಲ ಹಲ್ಲ ಹೋಗ್ಯಾವ. ಅಡ್ಕೆ ಚೀಟ, ಚಾಕ್ಲೇಟ್ ನಮ್ದು ಅಂಗಡಿ ಐತಿ, ಬರೀ ತಿನ್ನೋದು ಇದನ್ನೆಲ್ಲ ತಿಂದು ಹಲ್ಲ ಹೋಗ್ಯಾವ ನೋಡ್ರಿ. ಈಗೇನು ಮುಂದಿನ ಹಲ್ಲ ಇಲ್ಲ, ಒಂದು ಹಲ್ಲಿಲ್ಲ ಮುಂದಿನ. ಎಲ್ಲ ಹುಳಕ್ಕೆ ಹತ್ತಿ ಬಿದ್ದು ಹೋಗ್ಯಾವ ನೋಡ್ರಿ. ಫುಲ್ ಸ್ಮೈಲ್ ಮಾಡಿದ್ಲು ಅಂದ್ರೆ ಹಲ್ಲ ಕಾಣಂಗಿಲ್ಲ. ರೆಡಿ ಮಾಡತ್ತಿದ್ನಿ ರೀ. ಇಲ್ಲಿ ನಾನೇ ರೆಡಿ ಆಕ್ಕೇನೆ ಅಂತ ಅದಕ್ಕೂ ಒಳಾಗತ್ತಿದ್ಲು ನೋಡಿ. ಈಗಿನ ಹುಡುಗಿವ್ರು ಅಂತೂ ಎಲ್ಲ ನಾನೇ ಮಾಡ್ಕೋತೀನಿ, ನಾನೇ ರೆಡಿ ಆಕ್ಕೇನೆ ಅಂತಂದು ಅಷ್ಟು ಅಪ್ಡೇಟ್ ಆಗಿಬಿಟ್ಟಿರ್ತಾವೆ ನೋಡ್ರಿ ಈಗಿನ ಹುಡುಗರಂತೂ. ಐಲೈನರ್ ಸದ್ಯಕ್ಕೆ ನಾನು ಹಚ್ಕೋತೇನೆ ಅಂತಂದು ಅದಕ್ಕೂ ಅಳಾತಿದ್ಲು. ಮತ್ತು ಬೈದು ನಾನು ಹಚ್ತೇನೆ ತಡಿ, ಸರಿ ಆಗಲ್ಲ ಅಂತಂದು ಹಚ್ಚಾತಿದ್ದೆ ನೋಡ್ರಿ. ರೆಡಿ ಆದ್ಲು ನೋಡ್ರಿ. ರೆಡಿ ಮಾಡಿದೆ. ಆ್ಯಕ್ಚುಲಿ ಲಿಫ್ಟಿಗೆ ಹಚ್ಚಕ್ಕೆ ಅಂತಂದು ಅದಕ್ಕೂ ಗಂಟು ಬಿದ್ದಿದ್ಲೆ. ನಾನು ಹಚ್ಚಲಿಲ್ಲ, ಕೆಮಿಕಲ್ ಎಲ್ಲ ಇರ್ತೈತೆ ಬಿಡ ಅಂತಂದು. ಹಳ್ಳಿನ ಜೋಳ ಹುರಿಯಾತಿದ್ರು ನೋಡ್ರಿ ನಮ್ಮ ಮಮ್ಮಿ. ಎಡಿಗೆ ಬೇಕಲ್ರಿ ಇವತ್ತು ನಾಗಪ್ಪಗೆ ಹಾಲು ಹಾಕೋ ಹೊತ್ನ್ಯಾಗ, ಹಾಗಾಗಿ ಹಳ್ಳಿನ ಜೋಳ ಹುರಿಯಾತಿದ್ದೆ ನೋಡ್ರಿ. ಆ್ಯಕ್ಚುಲಿ ಇದು ದೊಡ್ಡದು ಬುಟ್ಟಿ ಇಡ್ಬೇಕಿತ್ತು. ನಮ್ಮ ಮಮ್ಮಿ ಸ್ವಲ್ಪ ಅದಾವ ಬಿಡ ಅಂತಂದು ಸಣ್ಣ ಬುಟ್ಟಿ ಇಟ್ಟರೆ ಇವನ್ನ ಹಂಗೆ ಸ್ವಲ್ಪ ಚಟ್ಪಟ್ ಅನ್ನೋ ಮಟ್ಟ ಸ್ವಲ್ಪ ಹಂಗೆ ಚಮಚಲ್ಲಿ ಹುರ್ಕೋಬೇಕು ನೋಡ್ರಿ. ಆಮೇಲೆ ಇದು ಆಗಕತ್ವಂದ್ರೆ ಒಂದು ಕಾಟನ್ ಅರ್ಬಿ ತೊಗೊಂಡು ಫುಲ್ ಹತ್ತಿ ಹಿಡಿಬೇಕು ನೋಡ್ರಿ. ಇಲ್ಲ ಫುಲ್ ಎಲ್ಲ ಗ್ಯಾಸ್ ತುಂಬ ಇದು ಬುಟ್ಟಿ ಸಣ್ಣದಾಗಿದ್ದಕ್ಕೆ ನಮಗಂತೂ ಗ್ಯಾಸ್ ತುಂಬ ಎಲ್ಲ ಫುಲ್ ಚಟ್ಪಟ್ ಅಂತಂದು ಸಿಡಿಯಾತಿದ್ದು ನೋಡ್ರಿ. ಇಲ್ಲೆಲ್ಲ ಹೆಂಗೆ ಸಿಡಿಯಾತವ. ನಮ್ಮ ಮಮ್ಮಿ ಇನ್ನೂ ಒಂದು ಅರ್ಬಿ ಹೋಗಿ ಎಲ್ಲ ಕೆಳಗೆ ಬಿಟ್ಟು ಅಂತಂದು ಮತ್ತೆ ಹೋಗಿ ಇನ್ನೊಂದು ದೊಡ್ಡ ಅರ್ಬಿ ತೊಗೊಂಬಂದು ನೋಡ್ರಿ. ನೀವೇ ನೋಡ್ರಿ ಎಲ್ಲ ಗ್ಯಾಸ್ ಸುತ್ತಲ ಎಲ್ಲ ಹೆಂಗೆ ಸಿಡ್ದಾವ ಹಳ್ಳಿನ ಜೋಳ. ಪಾಪ್ಕಾರ್ನ್, ಜೋಳದ ಪಾಪ್ಕಾರ್ನ್ ನೋಡ್ರಿ. ಇವು
ಇವು ರೆಡಿ ಆದ್ವು. ಮತ್ತು ಎಡಿಗೆ ಅಂತಂದು ಅಳ್ಳಿಟ್ಟು ಮಾಡಿದ್ದೆ ಅಳ್ಳು ಮತ್ತು ಉಪ್ಪಸ ಅಳ್ಳಿಟ್ಟು ಆಮ್ಯಾಗ ಕಡ್ಲಿಕಾಳು ಪಲ್ಯ ಇದೇ ಎಡೆ ನೋಡ್ರಿ ಇವತ್ತು ನಾಗಪ್ಪಗೆ. ಅಳ್ಳಿಟ್ಟು ರೆಡಿ ಆಗೈತಿ, ಅಳ್ಳಿನೂ ಹುರಿದ್ವಿ. ಆಮ್ಯಾಗ ನಾನು ರೆಡಿ ಆದ ನೋಡ್ರಿ, ಪೂಜೆ ಹಾಲು ಹಾಕಿದ್ರಾತ ಅಂಥೇಳಿ ನಾನು ಹೊಸ ಡ್ರೆಸ್ ಅದು ಹಾಕ್ಕೊಂಡೆ ರೆಡಿಯಾಗಿದ್ದೆ ನೋಡ್ರಿ. ಅಕ್ಕ ತಂಗಿ ಇಬ್ಬರು ರೆಡಿಯಾಗಿ ಈಗ ಹಾಲು ಹಾಕಕ್ಕೆ ಹೋಗ್ಬೇಕು ನೋಡ್ರಿ. ಆ್ಯಕ್ಚುಲಿ ನಂದು ಡ್ರೆಸ್ ಮೀಶೋದೊಳಗೆ ಆನ್ಲೈನಾಗ ತರಿಸಿದ್ರಿ, ಭಾರಿ ಇಷ್ಟ ಆಯ್ತು ನೋಡ್ರಿ. ನಂಗೆ ಮಾತ್ರ ಮಸ್ತ್ ಇಷ್ಟ ಆಯ್ತು. ಆ್ಯಕ್ಚುಲಿ ಕೊಟ್ಟಿದ್ದ ಅಮೌಂಟಿಗೂ ಡ್ರೆಸ್ಸಿಗೂ ಮಸ್ತ್ ವರ್ತ್ ಅನ್ನಿಸ್ತು ರೀ, ಭಾರಿ ಇತ್ತು ರೀ ಡ್ರೆಸ್. ಈಕೆ ಆ್ಯಕ್ಚುಲಿ ಸ್ಕೂಲಿಗೆ ಹೋಗಕ್ಕೆ ಒಲ್ಲ ಅಂತಂದು ಇಷ್ಟು ರಂಪಾಟ ಮಾಡತ್ತಿದ್ಲು ನೋಡ್ರಿ. ಅಂಗನವಾಡಿಗೆ ಹೊಕ್ಕಾಳ್ರಿ ಈಕಿ. ಟೀಚರ್ ಆಯಾ ಕರ್ಯಾಕೆ ಬಂದಿರ್ತಾರಲ್ರಿ, ಆಯಾ ಕರ್ಯಾಕೆ ಬಂದಾಗ ಒಲ್ಲೆ ನಾ ಹಬ್ಬ ಐತಿ ಇವತ್ತು ಅಂತಂದು ನಮ್ಮ ಮಮ್ಮಿ ಸೀರೆ ಹಿಡ್ಕೊಂಡು ಅಷ್ಟು ಪರಿ ಅಳಾತಿದ್ಲು ನೋಡ್ರಿ. ಹಾಗಾಗಿ ನಾವು ಆಮ್ಯಾಗ ಬಿಟ್ಟು ಬರ್ತೇವೆ ತಗೋರಿ ಅಂತಂದು ಹೇಳಿ ಕಳಿಸಿದ್ವಿ ರೀ ಆಯಾರಿಗೆ. ಇಲ್ಲಿ ಹಾಲು ಹಾಕಿದ್ರಾತಂತಂದು ಫುಲ್ ಮಮ್ಮಿ ನಾಗಪ್ಪಗೆ ರೆಡಿ ಮಾಡತ್ತಿದ್ರು ನೋಡ್ರಿ. ನಾವು ಆ್ಯಕ್ಚುಲಿ ಮನ್ಯಾಗ ಹಾಲು ಹಾಕ್ತೇವೆ ರೀ ಇವತ್ತು. ಒಂದಿಷ್ಟು ಜನ ಎಲ್ಲ ಗುಡಿಗೆ ಹೋಗಿ ಹೊರಗೆ ಹಾಲು ಹಾಕಿ ಬರ್ತಾರೆ. ನಮ್ಮ ಮನ್ಯಾಗ ಅದು ಪದ್ಧತಿ ಇಲ್ಲ ಅಂಥೇಳಿ ನಾವು ಮನ್ಯಾಗ ಹಾಲು ಹಾಕ್ತೇವೆ ನೋಡಿರಿ. ಮಮ್ಮಿ ಎಲ್ಲ ಒಂದು ಪ್ಲೇಟ್ ಒಳಗೆ ಇಟ್ಟು ಕಡ್ಲಿಕಾಳು ಆಮ್ಯಾಗ ಅಳ್ಳು ಅವನ್ನೆಲ್ಲ ಹಾಕಿ ರೆಡಿ ಮಾಡತ್ತಿದ್ರು ನೋಡ್ರಿ. ಇಲ್ಲಿ ಎಲ್ಲ ಅಳ್ಳದು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಮತ್ತು ಪೂಜೆ ಅದು ಮಾಡಿ ತುಪ್ಪದ ದೀಪ ಬೆಳಗಾಕತ್ತಿದ್ವಿ ನೋಡ್ರಿ. ಮಮ್ಮಿ ತುಪ್ಪದ ದೀಪ ಅದು ಹಚ್ಕೊಟ್ಟಿದ್ರು. ಎಲ್ಲ ಪೂಜೆ ಗೀಜೆ ಮಾಡಿ ರೆಡಿ ಮಾಡಿ ತುಪ್ಪದ ದೀಪ ಎಲ್ಲ ಬೆಳಗಿ ಅಣ್ಣ, ನಾನು, ಮಮ್ಮಿ, ನಮ್ಮ ತಂಗಿ 4 ಮಂದಿ ಸೇರಿ ಹಾಲು ಹಾಕಾಕತ್ತಿದ್ವಿ ನೋಡ್ರಿ. ಇಲ್ಲಿ ಹಾಲು ಆರತಿ ಬೆಳಗಿದ್ವಿ ನೋಡ್ರಿ. ಈಗ ಹಾಲು ಹಾಕ್ತೇವೆ ನೋಡ್ರಿ. ನೀವು ಹಿಂಗೆ ಅಂತೀರಲ್ರಿ, ಹಾಲು ಹಾಕ್ಕೊಂಬಂದು ದೇವ್ರ ಪಾಲು, ಅವ್ರ ಪಾಲು, ಇವ್ರ ಪಾಲು ಅಂತಂದು ನಾವು ಹಂಗೆ ಅಂತೀವಿ ನೋಡ್ರಿ. ಈಗ ವಿಡಿಯೋ ಹಾಕ್ತೀನಿ ಅದನ್ನು ಹಾಲು ಹಾಕೋದು. ದೇವ್ರ ಪಾಲು, ದಿಂಡ್ರ ಪಾಲು, ಗುರುವಿನ ಪಾಲು, ಹಿರಿಯರ ಪಾಲು, ನಾಗಪ್ಪನ ಪಾಲು, ಎಲ್ಲರ ಪಾಲು. ನಾಗಪ್ಪನ ಪಾಲು, ಕರಿಯಮ್ಮನ ಪಾಲು, ಈರಣ್ಣನ ಪಾಲು, ಬಸವಣ್ಣನ ಪಾಲು, ಹನುಮಪ್ಪನ ಪಾಲು, ಎಲ್ಲರ ಪಾಲು. ಅಣ್ಣನ ಪಾಲು, ತಂಗಿ ಪಾಲು, ಸಮ್ಮನ ಪಾಲು, ಸಮನ್ವಿತ ಪಾಲು, ಅವ್ವನ ಪಾಲು, ಅಪ್ಪನ ಪಾಲು, ಅಜ್ಜನ ಪಾಲು, ನಮ್ಮ ಮನೆಯವ್ರ ಪಾಲು, ಎಲ್ಲಾರ್ದು ಪಾಲು. ದೇವ್ರ ಪಾಲು, ದಿಂಡ್ರ ಪಾಲು, ಗುರುವಿನ ಪಾಲು, ಹಿರಿಯರ ಪಾಲು, ಎಲ್ಲರ ಪಾಲು. ಎಸಲಾತು ಸಮ್ಮನ ಪಾಲು, ಸಮನ್ವಿತನ ಪಾಲು, ಅಣ್ಣನ ಪಾಲು, ಸ್ವಾತಕ್ಕನ ಪಾಲು, ಲಕ್ಷ್ಮೀ ಪಾಲು, ನಿಮ್ಮ ಮನೆಯವ್ರ ಪಾಲು, ಎಲ್ಲ ನಮ್ಮ ಮನೆಯವ್ರ ಪಾಲು, ಈರಣ್ಣನ ಪಾಲು. ಇದು ನೀರಿನ ಪಾಲು. ನಡ್ರಿ ಮುಗೀತಲ್ಲ ಶಾಲಿಗೆ ಎದಕ್ಕೊಲ್ಲಿ ಹಬ್ಬ ಆತೀಗ ಹಾಲು ಹಾಕಿದಿಲ್ಲ, ಹೋಗಿ ಶಾಲಿಗೆ ಹೋಗ್ಬೇಕ. ಎದಕ್ಕೊಲ್ಲಿ ಹೇಳಿ, ಎದಕ್ಕೊಲ್ಲಿ ಹಬ್ಬ ಹೋಗಂಗಿಲ್ಲ ಇನ್ ಮ್ಯಾಗ ಹೋಗಂಗಿಲ್ಲ ಒಟ್ಟ. ಇಲ್ಲಿ ಅಣ್ಣ ಆ್ಯಕ್ಚುಲಿ ಚೈನಾ ತೊಗೊಂಬಂದಿದ್ದು ನೋಡ್ರಿ. ಇದು 15 ಗ್ರಾಮ್ ಚೈನ್ ಐತಿ, ಅವನ್ನ ತೊಗೊಂಬಂದಿದ್ದ. ಹಬ್ಬದ ದಿನ ಚಲೋ ದಿನ ಅಂತಂದು ಹಾಕೊಂಡ್ರಾತಂತಂದು ಹಾಕೋಪ್ಪ ಅಂತಂದು ಪೂಜೆ ಮಾಡಿಸ್ಕೊಡ್ತೀನಿ ತೊಗೊಂಬ ಇಲ್ಲ ಅಂತಂದು ಪೂಜೆ ಮಾಡಕ್ಕೆ ಒಯ್ಯಾತಿದ್ದೆ ನೋಡ್ರಿ. ಒಂಥರ ಖುಷಿ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಇಂಥವೆಲ್ಲ ಗೋಲ್ಡ್, ಅದು ಈಗಂತೂ ಗೋಲ್ಡ್ ಫುಲ್ ತುಟ್ಟೈತ್ರಿ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಅದ ದೊಡ್ಡ ಖುಷಿ. 1.5 ತೊಲಿ ಚೈನಾ ತೊಗೊಂಡಿದ್ನ ರೀ. ಒಂಥರ ಮಿಡ್ಲ್ ಕ್ಲಾಸ್ ಹುಡುಗರಿಗೆಲ್ಲ ದೊಡ್ಡ ಕಾಣಿಸ್ರಿ. ಇವ ಸಣ್ಣವ ಎಲ್ಲ ಸಣ್ಣದೇನಲ್ಲ ಅಲ್ರಿ ಇದು. ಆ್ಯಕ್ಚುಲಿ 15 ಗ್ರಾಮ್ ಅಂದ್ರೆ ಆ್ಯಕ್ಚುಲಿ 1 ಲ್ಯಾಕ್ ಮ್ಯಾಗ ಆಗುತ್ತೆ. ಫುಲ್ ಖುಷಿ ಆಗಿತ್ತು ನೋಡ್ರಿ. ನಂಗಂತೂ ನಮ್ಮ ಅಣ್ಣ ದುಡಿದು ಇಷ್ಟೆಲ್ಲ ಮಾಡ್ಕೊಳಕತ್ತಾನ ಅನ್ನೋದೆಲ್ಲ ಭಾಳ ಖುಷಿ. ಇಂಥವೆಲ್ಲ ಜಗ್ಗು ಖುಷಿ ಕೊಡ್ತಾವೆ ನೋಡ್ರಿ ನಮಗಂತೂ. ಆಲ್ಮೋಸ್ಟ್ ಎಲ್ಲರಿಗೂ ಖುಷಿನ ಗೋಲ್ಡ್ ಪರ್ಚೇಸ್ ಅಂದ್ರೆ. ಹಂಗೂ ಒಂದು ಚೈನ ಅಂತಂದು ಮಮ್ಮಿ ನಂಗೇನು ಬೇಡಪ್ಪ ನೀನೇ ತಗೋ ಅಂತಂದು
ಅವಂಗೆ ತಗೋ ಅಂತಂದು ಅವನ್ನ ತೊಗೊಂಡು ನೋಡ್ರಿ. ಆ್ಯಕ್ಚುಲಿ ಅವ್ನ ಮಮ್ಮಿ ಯಾರಿಗೆ ಕೊಡ್ಸಾಕತ್ತಿದ್ದ, ಮಮ್ಮಿ ನಂಗೆ ಏನೀಗ ಬೇಡ ಮತ್ತು ಕೊಡಿಸಿ ಅಂತ, ನಿಂತ್ಕೊಳ್ಳಾಗ ಏನಿಲ್ಲ ಅಂತಂದು ಗತ್ತು ನೋಡ್ರಿ ಅವ್ನು ತೊಗೊಂಡಾನಲ್ಲ ರೊಕ್ಕ ದುಡಿದು ಅಷ್ಟು ಇದು ಅವಂಗೆ. ನನಗೂ ಬೋಲ್ ಬಕ್ರಿ ಮಾಡತ್ತಿದ್ರು ನೋಡ್ರಿ ನಮ್ಮ ಮಮ್ಮಿ. ತೋರಿಸ್ತೀನಿ ಬರ್ರಿ ನಿಮಗೂ, ನಿಮ್ಮ ಕಡೆನೂ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡೀನಿ ನೋಡ್ರಿ. ಇವಾಗ ಈ ಥರ ಬೋಲ್ ಬಗ್ರಿ ಮಾಡೋದು ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಫುಲ್ ಕಮ್ಮಿನೇ ಆಗ್ಬಿಟ್ಟೈತೆ ನೋಡಿರಿ ಹಳ್ಳಿ ಸೈಡ್. ಆಲ್ಮೋಸ್ಟ್ ಈಗ ಒಬ್ಬೊಬ್ಬರ ಮನ್ಯಾಗ ಗೊತ್ತಿದ್ದಾರ ಮನ್ಯಾಗೆಲ್ಲ ಅಷ್ಟೇ ಮಾಡ್ತಾರೆ. ಈಗ ಯಾರು ಇಂಥವೆಲ್ಲ ಆಡೋರು ಇಲ್ಲ, ತಿನ್ನೋರು ಇಲ್ಲ, ಆಮ್ಯಾಗ ಮಾಡಿಕೊಡೋರು ಮೇನ್ ದೊಡ್ಡವರು ಮಾಡಿಕೊಡಂಗಿಲ್ಲ ರೀ ಇಂಥವೆಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಸಿಟಿ ಸೈಡ್ ಅಂತೂ ಗೊತ್ತೇ ಇಲ್ಲ ಅಂತ ಅನ್ಕೊತೇನೆ ಇಂಥವೆಲ್ಲ. ನಮ್ಮ ಹಳ್ಳಿ ಕಡೆನ ನೋಡ್ರಿ ಇಂಥವೆಲ್ಲ ಇನ್ನೂ ಇರೋದಂದ್ರೆ ಹಬ್ಬದಾಗ ಈ ಥರ ಎಲ್ಲ ಮಾಡೋದಂದ್ರೆ ಈ ಥರ ಎಲ್ಲ ಮಾಡಿ ಆ್ಯಕ್ಚುಲಿ ಅದನ್ನು ಆಡ್ಕೊತ ಪಂಚಮಿ ಮುಗಿ ಮಠ ಅಂದ್ರೆ ಇದು ಶ್ರಾವಣ ಮುಗಿ ಮಠನೂ ಆಲ್ಮೋಸ್ಟ್ ಆಡ್ಕೋತ ಇದೇನೋ ಅರ್ಧಕ್ಕೆ ತಿನ್ನೋದು, ಅರ್ಧ ಆಡೋದು, ಅರ್ಧ ತಿನ್ನೋದು, ಅರ್ಧ ಮಾಡೋದು, ಹಿಂಗೆ ಮಾಡ್ಕೋತ ಕೊಬ್ಬರಿನೂ ಖಾಲಿ ಆಗಿರ್ಬೇಕು ರೀ, ಅದು ವೇಸ್ಟ್ ಆಗಿರಬಾರ್ದು, ಆಟನೂ ಆಗಿರ್ಬೇಕು ಅಂಥೇಳಿ ಈ ಟೈಪ್ ಎಲ್ಲ ಮಾಡ್ತಿದ್ರು ರೀ ಮೊದ್ಲು. ಆ್ಯಕ್ಚುಲಿ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ವರ್ಷ ಮಾಡ್ತಾರೆ ರೀ, ಅವ್ರು ಕೊಟ್ಟಾರ ಒಟ್ಟು ಬಿಡೋದಿಲ್ಲ ಅವರು. ಈ ಸಲ ನನಗೂ ಮಾಡಿಕೊಟ್ಟಿದ್ರೆ ಅವಲ್ವ ಅಂಥೇಳಿ ನಮ್ಮ ಸಣ್ಣ ತಂಗಿದ್ಲಲ್ಲ ರೀ ಆಕೆಗೆ ಕೊಟ್ಟಿದ್ದೆ ನೋಡಿರಿ. ಆಕೆಗೇನು ಆಡೋಕ್ಕೆ ಬರೋಂಗಿಲ್ಲ, ಆಕೆ ಹೆಸರು ಹೇಳಿ ನಾವು ಆಡೋದು. ಆದರೂ ಇಂಥವೆಲ್ಲ ಭಾರಿ ಖುಷಿ ಅನ್ನಿಸ್ತಾವ್ರಿ. ಈಗಿನ ಜನ್ರೇಷನ್ನ ಫುಲ್ ಕಮ್ಮಿ ಆಗೈತೆ ರೀ. ಮುಂದಂತರೂ ಇರ್ತೋ ಇಲ್ಲೋ ಈ ಥರ ಎಲ್ಲ ಈಗ ಫೋನ್ಯಾಗ ತೋರಿಸೋದಾಗೈತೆ ನೋಡ್ರಿ ಎಲ್ಲ. ಮಮ್ಮಿಗೆ ಒಂದು ಸತಿ ಮಮ್ಮಿ ಆಡಿ ತೋರಿಸು, ನಾ ವಿಡಿಯೋ ಮಾಡ್ಕೋತೇನೆ ಅಂತಂದು ಹೇಳಿದ್ನಿ ರೀ. ಹಾಗಾಗಿ ಮಮ್ಮಿ ಆಡತ್ತಿದ್ರು ನೋಡ್ರಿ ಇಲ್ಲಿ. ತೋರಿಸ್ತೆ ನೋಡ್ರಿ ಇದು ಹೆಂಗೆ ಆಡೋದು ಹೆಂಗಿಲ್ಲ ಅಂತ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವರಿಗೆ ಗೊತ್ತಿದ್ದೇ ಇರ್ತೈತೆ ರೀ ಇದು ಎಲ್ಲರಿಗೂ. ಆದರೆ ಸ್ವಲ್ಪ ಕಮ್ಮಿ ಆಗೈತೆ ರೀ ಎಲ್ಲ ಕಡೆ ಈ ಥರ ಎಲ್ಲ. ಈಗ ಎಲ್ಲರೂ ಇಷ್ಟೆಲ್ಲ ಟೈಮ್ ಕೊಟ್ಟು ಇವನ್ನೆಲ್ಲ ಮಾಡಿ ಆಡುವಷ್ಟು ಯಾರಿಗೂ ಪೇಷನ್ಸ್ ಇಲ್ಲ ರೀ ಈಗಿನವ್ರಿಗಂತೂ. ಈಗಿನ ಹುಡುಗರಿಗೆ ಅಂತೂ ಇಲ್ಲ ಫೋನ್ ಒಂದು ಇದ್ರೆ ಸಾಕು, ಮತ್ತೇನು ಬೇಡ ಈಗಿನ ಹುಡುಗರಿಗೆ. ಆಡೋದು ಬೇಡ, ಏನು ಬೇಡ, ಮೊಬೈಲ್ ಒಂದಿದ್ರೆ ಮೊಬೈಲ್ ಒಳಗೆ ಆಡ್ಕೋತ ಕುಂದಿರ್ತಾರೆ ರೀ. ಇಂಥವೆಲ್ಲ ಫೋನ್ ಒಳಗೆ ತೋರಿಸೋದು ನೋಡ್ರಿ ಈಗಿನ ಹುಡುಗರಿಗೆ. ಸ್ವಲ್ಪ ಆಡಿದ್ರೆ ತಡಿ ಆಡಿ ನೋಡೋಣ ಅಂತಂದು ನಾನು ಆಡಕತ್ತಿದ್ದೆ ನೋಡ್ರಿ. ಮುಂದೆ ಫೋನ್ ಇಟ್ಕೊಂಡು ಬೋಲ್ ಬಗ್ರಿ ಆಡತ್ತಿದ್ದೆ ನೋಡ್ರಿ ನಾನು. ಬೋಲ್ ಬಗ್ರಿ ಅಂತಾರೆ ನೋಡ್ರಿ ಇದಕ್ಕೆ. ಇವತ್ತು ಬಳಿ ಇಡ್ಸಕ್ಕೆ ಆ್ಯಕ್ಚುಲಿ ಹಬ್ಬಕ್ಕಿಂತ ಮುಂಚೆಗೆ ಇಟ್ಕೊಳಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಬಂದಿದ್ರು ನೋಡ್ರಿ ಮನೆಗೆ ಬಳಿ ಇಡ್ಸಕ್ಕೆ. ಇಲ್ಲಿ ಮನೆಗೆ ಬಂದಿದ್ರು ನೋಡ್ರಿ ಬಳೆ ಇಡ್ಸಕ್ಕೆ. ನಮ್ಮ ಕಡೆ ಎಲ್ಲ ಬರ್ತಾರೆ ಮನೆಗೇನ ಬಳೆ ಇಡ್ಸಕ್ಕೆ, ಹಾಗಾಗಿ ನಾವು ಮನೆಗೇನ ಕರ್ಸಿದ್ವಿ ರೀ ಬಳೆ ಇಡಿಸ್ಕೊಂಡ್ರಾತಂಥೇಳಿ. ಮಮ್ಮಿಗೆ ಯಾವ ಬೇಕು ಯಾವ ಇಲ್ಲ ಅಂತ ಮಮ್ಮಿ ಚಾಯ್ಸ್ ಮಾಡ್ಕೊಳತ್ತಿದ್ದೆ ರೀ. ನಾನು ಇವು ತೊಗೊಂಡೆ ನೋಡ್ರಿ, ನನ್ನ ಕೈಯಾಗದವಲ್ಲ ಬಳೆ, ಅವ್ನು ತೊಗೊಂಡೆ. ಮಮ್ಮಿನೂ ಚಾಯ್ಸ್ ಮಾಡತ್ತಿದ್ದೆ ಯಾವ ಇಟ್ಕೊಳ್ಳಿ ಯಾವಿಲ್ಲ ಅಂತಂದು. ಆ್ಯಕ್ಚುಲಿ ಅವರೆಲ್ಲ ಹೊಳ್ಳಂಬಳ ಇಟ್ಕೊಳಂಗಿಲ್ಲ, ಒಂದು ಸತಿ ಇಟ್ಕೊಂಡ್ರೆ ಅವನ್ನ ಒಂದು 2-3 ತಿಂಗಳು ಮಾಡ್ತಾರೆ. ಹಾಗಾಗಿ ಅವರಿಗೆ ಒಂಥರ ಕೈಯಾಗ ಹತ್ತಿನೂ ಆಗಿರ್ಬೇಕು ರೊಟ್ಟಿ ಗಿಟ್ಟಿ ಮಾಡುವಾಗ. ಹಾಗಾಗಿ ಅವರು ನೋಡತ್ತಿದ್ದರು ರೀ. ನಾನು ಇವನ್ನ ತೊಗೊಂಡೆ 1 ಡಜನ್ ಬಳೆ. ಆ್ಯಕ್ಚುಲಿ ನಾನು ಇಡಿಸ್ಕೊಲಿಲ್ಲ ರೀ, ನಾನು ಕೈಯಾಗ ತೊಗೊಂಡೆ ಹಂಗೆ. ಯಾಕಂದ್ರೆ ನಾವು ಹೊಳ್ಳಂಬಳ ಹಾಕ್ಕೊಳ್ಳೋದು ಬಿಚ್ಚೋದು ಗೊತ್ತಲ್ರಿ, ಈಗ ನಾವು ಬೇರೆ ಬೇರೆ ಎಲ್ಲ ಟೈಪ್ ಹಾಕ್ಕೊಳ್ಳೋದು. ಹಾಗಾಗಿ ನಾನು ಹಂಗೆ ಕೈಯಾಗ ತೊಗೊಂಡೆ ನೋಡ್ರಿ. 2 ಜೊತೆ ಆ್ಯಕ್ಚುಲಿ 2 ಜೊತೆ ಕೊಡ್ಸಿದ್ರು ರೀ ನನಗೆ ಮಮ್ಮಿ. 2 ಜೊತೆ ತೊಗೊಂಡೆ ರೀ ನಾ. ಇಲ್ಲೇ ಮಮ್ಮಿ ಯಾರಿಗೆ ಬಳೆ ಇಡ್ಸಾತಿದ್ರು ನೋಡ್ರಿ ಅವ್ರ. ಇದು ಎಲ್ಲ ಕಮ್ಮಿ ಆಗೈತೆ ರೀ ಈಗ. ಹಳೆ ಕಾಲದವ್ರು ಅಷ್ಟೇ ಇಡಿಸ್ಕೊಳ್ಳೋದು. ಈಗಿನ ಜನ್ರೇಷ್ನವ್ರಂತೂ ಯಾರು ಬಳೆ ಇಡಿಸ್ಕೊಳಕ್ಕೆ ಹೋಗೋದಿಲ್ಲ, ಬರೀ ಕೈಯಾಗ ತೊಗೊಳ್ಳೋದು, ನಾವು ಇಟ್ಕೊಳ್ಳೋದು. ಮ್ಯಾಚಿಂಗ್ ಡ್ರೆಸ್, ಮ್ಯಾಚಿಂಗ್ ಸ್ಯಾರಿ ತೊಗೊಳ್ಳೋದು ಇಟ್ಕೊಳ್ಳೋದು ನೋಡ್ರಿ ಈಗಿನವ್ರ ಬಳೆ. ಆದ್ರೆ ಮೊದ್ಲವ್ರೆಲ್ಲರೂ ಒಂದು ಸತಿ ಇಟ್ಕೊಂಡ್ರಂದ್ರೆ ಒಂದು 2-3 ತಿಂಗಳು ವಾಪಸ್ಸು ಬಳೆನ ಹಾಕಿಸ್ಕೋತಿದ್ದಿಲ್ಲ ರೀ. ಅವ್ರು ಹಂಗೆ ಮೇಂಟೇನು ಮಾಡ್ತಿದ್ರು ಒಂದು ಬಳೆ ಗಿಳಿ ಎಲ್ಲ. ಬಳೆ ಇಡಿಸ್ಕೊಳ್ಳೋ ಮುಂದೆ ಕೈ ನೋವು ಹಂಗೆ ಹಿಂಗೆ ಅಂತಂದು ನಾವಂತೂ ಬಳೆ ಇಡಿಸ್ಕೊಳಕ್ಕೆ ಹೋಗೋದಿಲ್ಲ ರೀ. ಇಂಥ ಪರಿ ಹತ್ತೇನಂತೂ ಈಗಿನ ಕಾಲದವ್ರು ಯಾರು ಇಟ್ಕೊಳಂಗೂ ಇಲ್ಲ ರೀ. ನಾವು ನಮಗೇನಿದ್ರು ಬಿಚ್ಚ ಬಳೆನ ಬಿಚ್ಚಿ ಹಾಕ್ಕೊಳ್ಳೋದು ಬಿಚ್ಚೋದು. ಇವು 2 ತೊಗೊಂಡು ನೋಡ್ರಿ ನಾವು. ಒಂದು ರೆಡ್ ಕಲರು, ಒಂದು ಡಾರ್ಕ್ ಚಾಕ್ಲೇಟು ಕಾಣಿಸುತ್ತೆ ರೀ, ಪರ್ಪಲ್ ಕಲರೂ ಕಾಣಿಸುತ್ತೆ. ಮಮ್ಮಿನೂ ಇಟ್ಕೊಂಡ್ರು ನೋಡ್ರಿ, ಅವರು ಡಾರ್ಕ್ ಚಾಕ್ಲೇಟ್ ಕಲರ್ ಇಟ್ಕೊಂಡ್ರು ಮಸ್ತ್ ಕಾಣತ್ತಿದ್ದು ಅವ್ರ ಕೈಗಂತೂ.
ರೆಡಿ ಆಗೈತಿ ಪಿಚ್ ಪಿಚ್ ರಾಡ್ರಿ. ಎಲ್ಲ ಹಬ್ಬ ಮುಗಿಸ್ಕೊಂಡು ಬೆಳಿಗ್ಗೆ ಇಡಿಸ್ಕೊಂಡು ನಾನು ಸ್ಕೂಲಿಗೆ ಹೊಂಟಿದ್ದು ನೋಡ್ರಿ. ಆ್ಯಕ್ಚುಲಿ ಸ್ಕೂಲ್ ಒಳಗೆ ವರ್ಕ್ ಮಾಡ್ತೇನೆ ರೀ. ಅಂಥ ದೊಡ್ಡ ವರ್ಕ್ ಏನಲ್ಲ, ಹಂಗೆ ಕಂಪ್ಯೂಟ್ರ್ ವರ್ಕ್ ರೀ. ಮಧ್ಯಾಹ್ನ ಆಗಿತ್ತು ರೀ ಸ್ಕೂಲ, ಹಾಗಾಗಿ ಅನ್ನ ಬಿಡಕ್ಕೆ ಬಂದಿದ್ದೆ ನೋಡ್ರಿ. ಇದೆ ನೋಡ್ರಿ ಸ್ಕೂಲ್ ನಾವು ವರ್ಕ್ ಮಾಡೋದು. ಮಾಡಲ್ ಹೈಸ್ಕೂಲ್ ರೀ ಇದು. ಇಲ್ಲೇ ವರ್ಕ್ ಮಾಡ್ತೇನೆ ನೋಡ್ರಿ ನಾನು. ಹಂಗೆ ಸ್ವಲ್ಪ ವರ್ಕ್ ಮಾಡುವಾಗ ವಿಡಿಯೋ ಮಾಡ್ಕೊಂಡ್ರೆ ಅಂತಂತಂದು ಇಲ್ಲೊಂಚೂರು ಹಂಗೆ ಕ್ಲಿಪ್ಪಿಂಗ್ ಮಾಡ್ಕೊಂಡೆ ನೋಡ್ರಿ. ಹಂಗೆ ವರ್ಕ್ ಮಾಡೋ ಮುಂದೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ, ಇರಲಿ ಅಂತಂತಂದು ಲಾಗ್ ಮಾಡತ್ತಿದ್ನಲ್ಲ ಅಂತಂದು ಮಾಡಿಕೊಂಡೆ ನೋಡ್ರಿ. ನಾವು ಹೆಂಗೆ ಹಬ್ಬ ಮಾಡಿದ್ವಿ ಅಂತ ನಿಮಗೆ ಈ ಲಾಗ್ ಏನಾರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಈ ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನಿ ರೀ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.